ಕಲ್ಪನೆ ಕರಪಿಡಿದು ಕಲ್ಪಿಸದ ಸುಖ ಕೊಡುವ ಭಾಮೆಯಲಿ ಇಂದೇನ ಕೋಪವೋ ಕಾಣೆ. ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ ರಾಣಿ ಸತ್ಯಭಾಮೆ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ. ಯಾಕಮ್ಮ ಯಾಕೆ ಹೀಗಾಡ್ತಿದ್ಯಾ? ಲೇಟ್ ಆಯ್ತು, ಸಾರಿ. ಬಂದ್ಮೇಲೆ ಸಾರಿ ಕೇಳೋದಲ್ಲ, ಬರಕ್ಕೂ ಮುಂಚೆ ಕೇಳ್ಬೇಕು. ಯಾಕೆ ಲೇಟು? ಶೂಟಿಂಗ್ ಲೇಟ್ ಆಗೋಯ್ತು. ಯಾವಾಗ ನೋಡಿದ್ರೆ ಇದು ಒಂದೇ ಆನ್ಸರ್ನ ಹೇಳ್ತೀರಾ. ನಾನ್ ನಿಮ್ಗೋಸ್ಕರ ರಾತ್ರಿ ಎಲ್ಲ ಗೂಬೆ ತರ ಕಣ್ಕೊಂಡ್ ಬಿಟ್ಕೊಂಡು ಕಾಯ್ತಾ ಇರ್ತೀನಿ. ಒಂದ್ ಫೋನ್ ಮಾಡಿ ಹೇಳಕ್ ಆಗಲ್ವಾ? ಶೂಟಿಂಗ್ ಅಲ್ಲಿ ಮೊಬೈಲ್ ಆಪರೇಟ್ ಮಾಡಂಗಿಲ್ಲಮ್ಮ. ನಿಮ್ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡ್ತೀರಾ, ಕೋ ಆರ್ಟಿಸ್ಟ್ ಹುಡುಗಿರಿಗೆಲ್ಲ ಫೋನ್ ಮಾಡ್ತೀರಾ, ನನ್ಗೆ ಯಾಕೆ ಫೋನ್ ಮಾಡಲ್ಲ? ಅಂದ್ರೆ ನಿನ್ನ ಮಾತಿನ ಅರ್ಥ ನನಗ್ ನಿನ್ನ ಪ್ರೀತಿ ಇಲ್ಲ ಅಂತನಾ? ಅಂತನೇ ಅಲ್ಲ, ಹೌದು. ಬಾರು, ನಿನ್ನ ಮಾತು ಕೇಳ್ಕೊಂಡು ಮನೇಲೆ ಕೂತ್ಕೊಂಡು ನಿನ್ನ ಮುದ್ದು ಮುಖ ನೋಡ್ತಾ ಮಂಡಕ್ಕಿ ತಿಂದ್ರೆ ಮುಂದೆ ಮಣ್ಣು ತಿನ್ಬೇಕಾಗುತ್ತೆ. ಹೋಗಿ ಹೋಗಿ ನಾನ್ ನಿಮ್ ಹತ್ರ ಹೇಳ್ತೀನಲ್ಲ, ತಲೆ ಗಟ್ಟಿದೆ ಅಂತ ಬಂಡೆ ಕಲ್ಲಿಗೆ ಚಚ್ಕೊಂಡ್ರೆ ಬಂಡೆಗೆ ಏನ್ ಗೊತ್ತಾಗಬೇಕು ನಮ್ ನೋವು. ಅಯ್ಯೋ ಬಾರು, ಯಾಕೆ ಲೇಟು ಅಂತ ಕಾರಣ ಹೇಳ. 1000 ಕಾರಣಗಳನ್ನ ಸೆಟ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀರಾ, ಅವೆಲ್ಲ ಏನು ಬೇಕಾಗಿಲ್ಲ. ನಾನ್ ನಿಮ್ ಜೊತೆ ಮಾತಾಡಿದ್ರೆ ತಾನೇ ಜಗಳ ಬರೋದು. ನಾನ್ ನಿಮ್ ಜೊತೆ ಮಾತೇ ಆಡಲ್ಲ. ಮೌನೇನ ತಲಹಂ ನಾಸ್ತಿ. ಯಾವ್ದೋ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಏನೋ ಹೇಳ್ದಲ್ಲ, ಅರ್ಥ ಆಗ್ಲಿಲ್ಲ ಹೇಳು. ನಾನ್ ಹೇಳಿದ್ದು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲ, ಸಂಸ್ಕೃತದಲ್ಲಿ. ಮೌನವಾಗಿದ್ರೆ ಜಗಳ ಬರೋದಿಲ್ಲ, ಅದಕ್ಕೆ ನಾನು ಮೌನವಾಗಿ ಇರ್ತೀನಿ. ಅಯ್ಯೋ ಏನೋ ಮೌನವಾಗಿರ್ತೀರ. ಬಾರೋ, ಹೊಟ್ಟೆ ಹಸಿತದೆಮ್ಮ, ಊಟ ಹಾಕಮ್ಮ ನೀನು. ಪುರುಷತ್ವ ಪುರುಷತ್ವ ಯಾನ್ ಪಂಡ್ಕುನ್ ಪೂರ ಸತ್ಯ ಈ ದಾಯಕ್ ಸುಲ್ಪಂತ. ಲೇ ಗಣಪ, ಮೇಲೆ ಲೇ ಲೇ, ಅವಳಿಗೆ ಹೇಳೋ ಇಂತ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ ಮಾಡ್ಕೊಂಡ್ರೆ ಹೆಂಗೆ ಅಂತ. ಇನ್ನು 1 ತಿಂಗಳು ನಾನು ಅವ್ರ ಜೊತೆ ಮಾತಾಡಲ್ಲ ಅಂತ ಹೇಳೋ. ನಾಳೆ ಬೆಳಗ್ಗೆ ಆದ್ರೆ ಮಾತಾಡಿಸ್ತಾಳೆ, ಮಾತಾಡ್ಸಕ್ ಹೇಳೋ. ಈ ಪಾರು ಶಬ್ದ ಮಾಡಿದ್ಮೇಲೆ ಮುಗೀತು. ಆ ಬ್ರಹ್ಮನೇ ಬಂದ್ರು ಬದಲಾಯಿಸಕ್ ಆಗಲ್ಲ ಅಂತ ಹೇಳೋ. ಅಲ್ಲಮ್ಮ, ಹೊರಗಡೆಗೆ ಗಂಡಸರು ಕೆಲ್ಸಕ್ಕೆ ಅಂತ ಹೋದಾಗ ಬರೋದು ತಡ ಆಗುತ್ತೆ. ಬಡ ಬಡ ಅಂತ ಬಂದ್ಬಿಡಕ್ಕಾಗತ್ತಾ? 1 ದಿನ ಸರಿ, 2 ದಿನ ಸರಿ, ತಿಂಗಳಲ್ಲಿ 30 ದಿನನೂ ತಡ ಆಗುತ್ತಾ? ಆಗಸ್ಟ್ ಅಕ್ಟೋಬರ್ ಅಲ್ಲಿ ಬರುತ್ತಲ್ಲ 31ನೇ ತಾರೀಕು, ಅವತ್ತು ತಡ ಆಗುತ್ತಲ್ವಾ? ಹೋಗ್ಲಿ ಬಿಟ್ಬಿಡಿ ಮೇಡಮ್ ನವರೇ. ಗುನ್ನಣ್ಣವ್ರೆ, ನಿಮ್ಮಂತವ್ರು ಬಂದು ಕಾಜಿ ನ್ಯಾಯ ಮಾಡಿ ಟ್ಯಾಪೆ ಆಗ್ತಾ ಇರೋದ್ರಿಂದ ನನ್ನ ಸಂಸಾರ ಎತ್ಕೊಂಡು ಹೋಗಿರೋದು. ಸುಮ್ಮನೆ ವೈಶಾಲಿ, ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? 3 ಕೊಟ್ರೆ ಮಾವನ್ ಕಡೆ, 6 ಕೊಟ್ರೆ ಅತ್ತೆ ಕಡೆ. ಏನೋ ಇದು ನೋಡಿ ಮೇಡಮ್ ನವರೇ, ನನ್ಗೆ ಯಾವ ತರಕಾರಿ ಸಲಹೆನೂ ಬೇಕಾಗಿಲ್ಲ. ನಿನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೆ? ಈ ಮಾತು ನಿನ್ ಗಂಡನ್ಗೂ ಅನ್ವಯಿಸುತ್ತೆ. ನೋಡಿದೆನಮ್ಮ, ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ನಮ್ಮಿಬ್ರು ಮುಖ ನೋಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರೆ ನಾಳೆಯಿಂದ ನಾವು ಮಡಕೆ ದಬಾಕೊಂಡು ಓಡಾಡ್ಬೇಕಾಗತ್ತೆ, ತೆನಾಲಿ ರಾಮನ್ ತರ. ಲೇ ಪಚ್ಚಬಾಳೆ, ದಾರಿದೀಪ, ಕುಚ್ಚುಕೋ, ಏನಾದ್ರೂ ಒಂದು ಐಡಿಯಾ ನೋಡ. ಅವ್ರವ್ರ ಸಂಸಾರ ಅವ್ರವ್ರದ್ದು, ಎಲ್ಲಿ ಶಾಕ್ ಹೊಡಿಯುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗಡೆಯಿಂದ ಬಂದವರು ಮನೆ ಪ್ರಾಬ್ಲಮ್ ನ ಸರಿ ಮಾಡಕ್ ಆಗಲ್ಲ. ಜೀವನದಲ್ಲಿ ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು, ನಗ್ತಾ ಇರ್ಬೇಕು. ಲಾಲಿಪಾಪ್ ತಿನ್ನೋ ಮಕ್ಕಳೆಲ್ಲ ನನಗೆ ಬುದ್ಧಿವಾದ ಹೇಳೋದಕ್ ಬಂದ್ರು. ಇಲ್ಲಿಂದ ಹೋದೆ ಸರಿ, ಇಲ್ಲಾಂದ್ರೆ ನಿಮ್ ಮುರ್ದಾಕ್ಬಿಡ್ತೀನಿ. ಈ ಸಮಸ್ಯೆ ಹಿಂಗೆ ಬಿಟ್ರೆ ಆಲೋದ್ ಮರ ತರ ದೊಡ್ಡದಾಗ ಬೆಳ್ಕೊಂಡು ಹೋಗುತ್ತೆ. ಒಂದ್ ಲೆವೆಲ್ ಕಾಂಪ್ರೋ ಆಗ್ಬಿಡೋಣ. ನೀನೊಬ್ಬ ಕಡಿಮೆ ಆಗಿದ್ದ ಬುದ್ಧಿ ಹೇಳೋದಕ್ಕೆ ಹೋದ್ರೆ ಸರಿ, ಇಲ್ಲಾಂದ್ರೆ ಬಿಸಿ ಕಾಫಿನ ಮುಖ ಕೆಡ್ಸ್ಬಿಡ್ತೀನಿ ಅಷ್ಟೇ. ಗೀಜರ್ ಫುಲ್ ಹೀಟ್ ಆಗ್ಬಿಟ್ಟಿದೆ, ಬ್ಲಾಸ್ಟ್ ಆಗೋದೊಳಗೆ ಓಡೋಬಿಡೋಣ ಬಾ. ಕಾಫಿ ತಗೊಂಡು ಓಡೋಗ್ಬಿಡೋಣ, ಸುಮ್ಮನೆ ಇರು. ಆಂಟಿ, ಬೇಗ ಹೋಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡಿ. ಕಾಯ್ತಾ ಇದಾರೆ. ಕಾಫಿನೂ ಇಲ್ಲ, ಏನು ಇಲ್ಲ. ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ತಲೆ ಮೇಲೆ ಕುಟ್ಬಿಡ್ತೀನಿ. ಹೊಡಿತಾ ಇದಾರೆ, ನಂಗೆ ಬೈತಿರಲ್ವಾ? ಇನ್ನೊಂದ್ಸರಿ ಯಾವತ್ತೂ ನಿಮ್ ಮನೆಗೆ ಬರಲ್ಲ. ಇನ್ನು ನಮ್ಮ ಮನೆಗೆ ಬಂದ ಯಾರು ಕರ್ದಿಲ್ಲ. ಹೋಗಿ ಇಲ್ಲಿಂದ. ಹೋಗ್ತೀನಿ. ನಮ್ಮನೆ ಫ್ಲಾಸ್ಕೋ. ಮೊನ್ನೆ ಕಾಫಿ ತಗೊಂಡೋಗಿ ಫ್ಲಾಸ್ಕ್ ನ ವಾಪಸ್ಸೇ ಕೊಟ್ಟಿಲ್ಲ. ನಮ್ಮನೆ ಫ್ಲಾಸ್ಕ್ ಅಂತೆ. ಓಕೆ, ವೇದನ್ ಕಾಪಿ ಕೊಡ್ಬೇಕಿತ್ತು. ನಾನು ನಿಮ್ಮನೆ ಕಾಫಿನೂ ಬೇಡ, ಏನು ಬೇಡ, ನಾನು ಹೋಗ್ತೀನಿ. ಏನೈತೆ? ಯಾಕೋ ಬೈದ? ನಾನೆಂತ ಮಾಡ್ಲಪ್ಪ ಒಳಗಡೆ? ನೋಡಪ್ರಮ, ಆಫ್ಟರ್ ಆಲ್ 1 ಕಪ್ ಕಾಫಿ ಕೇಳಿದಕ್ಕೆ ಯಾವ ತರ ಬೈದ್ ಕಳಿಸಿದಾರೆ ಅಂತ ಅವಳು ಹೋಗೋ ರೀತಿಲೇ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ ಕಣ, ನಿನ್ನೆಯಿಂದ ನನ್ನ ಹೆಂಡತಿ ಅಪ್ಸೆಟ್ ಆಗಿದ್ದಾಳೆ. ರೀ ಪರಮೇಶ್ವರ,
ನಾವೇ ನಿಮ್ಮನೆ ಬಿಟ್ಟಿ ಕಾಫಿ ಕುಡಿಯೋಕ್ ಬರ್ತೀವ? ನಮ್ಮ ಮನೇಲಿ ಹಾಲಿಲ್ವಾ, ಸಕ್ಕರೆ ಇಲ್ವಾ, ಕಾಫಿ ಪುಡಿ ಇಲ್ವಾ? ಹಾಕೊಂಡ್ ಕುಡಿಯಕ್ ಲೋಟ ಇಲ್ವಾ? ಹೌದು. ಏನೋ ಎರಡು ಮನೆಯವ್ರು ಒಟ್ಟಿಗೆ ಕೂತ್ಕೊಂಡು ನೀನ್ ಇವಾಗ ಕಾಫಿ ಕುಡಿಯೋಣ ಅಂತ ಬಂದ್ರೆ ಪಾರಿ ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ? ಅದನ್ನ ನಿಮ್ಮನೇಲೂ ಮಾಡಬಹುದು. ಆ ವಿಷಯ ಬಿಟ್ಟಾಕಿ ಈ ಅನ್ಯೋನ್ಯತೆ ಅನ್ನೋದು ಯಾಕೆ ಪಾರ್ಗ್ ಅರ್ಥ ಆಗ್ತಿಲ್ಲ? ನಾವೆರಡೂ ಮನೆಯವ್ರು ಸೇರ್ಕೊಂಡು ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡ್ಲೇಬೇಕು. ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಎಲ್ಲ ಫಾರಿನ್ ಟೂರ್ ಹೋಗ್ಬೇಕು. ಈ ಬರಗಾಲದಲ್ಲೂ ಫಾರಿನ್ ಟೂರ್ ಅಂತ ಬಡ್ಕೋದಿಲ್ಲ. ನೀನೇನು ಎಮ್ಮೆಲ್ಲೆ? ಯೋಚನೆ ಮಾಡ್ರೆ. ಏನಮ್ಮ ಪಾರುಗೆ ನನ್ನ ಕಂಡ್ರೆ ಕನಿಕರ ಬರ್ಬೇಕು. ಅವಳಾಗವಳೆ ಅಯ್ಯೋ ಪಾಪ ಅಂತ ಬಂದ್ ಮಾತಾಡ್ಸ್ಬೇಕು. ಏನ್ ಮಾಡೋದು? ವೈಶಾಲಿ ಮೇಡಮ್, ಒಂದ್ ಐಡಿಯಾ. ಜಲ್ಲಿ ನೀವ್ ಹಾಕಿದಿರ, ಟಾರ್ ನಾನ್ ಹಾಕ್ತೀನಿ. ಇದೇನ್ ಮಾಡ್ಕೊಂಡು ಕೈಗ್ ಬ್ಯಾಂಡೇಜ್ ಬೀಳ್ಬೇಕು. ಆಗ ಅತ್ಯಮ್ಮ ಕನಿಕರದಿಂದ ಮಾತಾಡ್ಸಕ್ ಬರ್ತಾರೆ. ಹಲೋ, ಪರಮೇಶ್ವರ್ ಅವ್ರ? ಗೊತ್ತಿಲ್ಲ ರೀ. ಅವ್ರು ಎಲ್ಲಿಗೆ ಹೋಗಿದ್ದಾರೆ, ಯಾವಾಗ ಬರ್ತಾರೆ ನನಗ್ ಗೊತ್ತಿಲ್ಲ. ನಾನು ಅವ್ರ ಪತ್ನಿ ಪಾರ್ವತಿ ಮಾತಾಡ್ತಾ ಇರೋದು. ಅವ್ರು ನನ್ನ ಹತ್ರ ಏನೂ ಹೇಳಲ್ಲ. ಅವ್ರು ಯಾವಾಗ ಬೇಕಾದ್ರೂ ಮನೆಗ್ ಬರ್ತಾರೆ, ಯಾವಾಗ ಬೇಕಾದ್ರೂ ಮನೆಯಿಂದ ಹೋಗ್ತಾರೆ. ಎದುರುಗಡೆ ಮನೆ ರತ್ನಮ್ಮ ಗೊತ್ತಿರೋಷ್ಟು ವಿಷಯನೂ ನನಗ್ ಗೊತ್ತಿಲ್ಲ ರೀ. ಇದ್ರೆ ಫೋನು. ನಾನು ಅವ್ರ ಜೊತೆ ಮಾತಾಡೋದನ್ನ ಬಿಟ್ಟಿದ್ದೀನಿ. ಅವ್ರ ವಿಷಯ ಕೇಳ್ಕೊಂಡು ಯಾರೇ ಫೋನ್ ಮಾಡಿದ್ರೆ ಏನು ಹೇಳಲ್ಲ. ನಂದು ಕೈಗೇನು ಮಾಡ್ಕೊಂಡೆ? ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ನಾ, ಯಾವನು ಬೈಕ್ ನೋಡ್ ಬಂದು ಗುದ್ಕೊಂಡು ಹೋಗ್ಬಿಟ್ಟ. ಮಂಜು, ಏನೋ ಆಗಿದೆ, ಹೋಗ್ ಕೇಳು. ಎಂತ ತಣಯ್ಯ, ಯಾರು ಸೊಂಟ ಮುರಿದ್ರು? ಯಾರು ಮುರಿಲಿಲ್ಲ ಕಣ, ನಾನೇ ಮುರ್ಕೊಂಡೆ. ಸೆಲ್ಫ್ ಸರ್ವಿಸ್. ಅತ್ಯಮ್ಮಂಗೆ ಹೇಳಿದ್ರೆ ಹೆಲ್ಪ್ ಮಾಡಿರಾರ? ಬೇಡ ಕಣ. ಸಿಗ್ನಲ್ ಅಲ್ಲಿ ಬೈಕ್ ಹಾಕೊಂಡು ನಿಂತಿದ್ದೆ ಕಣ. ಹಿಂದೆಯಿಂದ ಯಾವನ ಬಂದು ಗುದ್ಬಿಟ್ಟ. ಏನೋ ಮಾಡಿ ಮುಂದೆಯಿಂದ ಬಂದು ಗುದ್ದಿದ್ರು ಏನು ಮಾಡಕ್ ಆತಿರ್ಲ. ಹಾಸ್ಪಿಟಲ್ ಹೋಗಿದ್ರ ಕೇಳು. ಅಣ್ಣಯ್ಯ, ಹಾಸ್ಪಿಟ್ಲಿಗೆ ಹೋಗೋದಿತ್ತಲ್ಲ? ಹೋಗಿದ್ದೆ ಕಣ. 1 ವಾರ ರೆಸ್ಟ್ ಒಳಗೆ ಕೇಳಿದಾರೆ. ತುಂಬಾ ನೋವಾಗ್ತಾ ಇದೆ ಕೇಳು. ಇಲ್ಲ ಕಣ, ಸ್ವರ್ಗ ಸುಖ. ಏನ್ ಆನಂದ ಅಂತ್ಯ. ಈ ರೀತಿ ಕುಸು ಕುಸು ಒಳ ಬದಲು ನೀವೇ ವಿಚಾರಿಸಬಹುದಲ್ಲ. 1 ತಿಂಗಳು ಮಾತಾಡ್ಸಲ್ಲ ಅಂತ ಶಪಥ ಮಾಡಿದೀನಿ. ವೈಶಾಲಿ ಮೇಡಮ್ ಗುಂಡೇನವ್ರಿಗಾರು ಹೇಳಿ. 1 ತಿಂಗಳು ಅವ್ರ ಮುಖನ ನೋಡಲ್ಲ ಅಂತ ಶಪಥ ಮಾಡಿದೀನಿ. ಗುಂಡ, ನನ್ನ ಸೊಂಟ ನೋವು ಅಂದ ತಕ್ಷಣ ಅವಳು ನಂಬಿಟ್ಟಿದ್ದಾಳ ಕಣ. ನಾನು ನೋವು ಅನ್ಭವಿಸ್ತಾರೋ ನೋಡಿ ವಿಲ ವಿಲ ಅಂತ ಒದ್ದಾಡ್ತಿದ್ದಾಳೆ. ಹೌದು. ಸಾರ್ ಆಗಲ್ಲ ಸಾರ್. ಸರ್, ಆ ಪಾತ್ರನ ಯಾರೋ ಬೇರೆ ಕಲ್ ಮಾಡ್ತಿ ಸರ್. ಸೊಂಟ ನೋವು ಸಾರ್. ಮಂಜು, ಮಂಜು, ಇಲ್ಲಿ. ಏನತ್ಕೆಮ್ಮ? ಮಂಜು, ನಾನು ಅವ್ರ ಹತ್ರ ಮಾತಾಡಲ್ಲ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ಗೆ ಏನೋ ಗೊತ್ತೇ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ಗೆ ಅವ್ರ ಬಿಟ್ರೆ ಬೇರೆ ಯಾರು ಇಲ್ಲ. ನೀವು ಅವ್ರ ಹೆಂಡತಿ ತಾನೆ? ಹೌದು. ಹೋಗಿ ಸೇವೆ ಮಾಡಿ. ಅವ್ರ ಹತ್ರ ತೂ ಬಿಟ್ಟಿದ್ದೀನಿ. ನೀನೇ ಹೋಗಿ ಸೇವೆ ಮಾಡ. ನನ್ ಕೈ ಎಕ್ಕುಟ್ಟೋಗಿದೆ ಅತ್ಕೆಮ್ಮ. ಕಳ್ಸಕ್ಕೂ ಆಗಲ್ಲ, ಚಿಟ್ಕೆ ಹೊಡಿಯಕ್ಕೂ ಆಗಲ್ಲ. ಇದು ಹೊಡ್ದೆ. ಈ ಕೈ ಸರಿ ಇದೆಯಲ್ಲ? ಈ ಕೈಗೂ ಏಟಾಗಿದೆ ಅತ್ಕೆಮ್ಮ, ಬ್ಯಾಂಡೇಜ್ ಹಾಕಿಲ್ಲ ಅಷ್ಟೇ. ಏನ್ ಮಾಡೋದು? ಸ್ವಲ್ಪ ಗರ್ಭದಂದ್ರೆ ಹೇಗೆ? ಹಾ ಮಂಜು, ಕೆಲಸ ಮಾಡೋದಕ್ಕೆ ಗಂಡ ಹೆಂಡತಿ ಯಾರಾದ್ರೂ ಇದ್ರೆ ಕರ್ಕೊಂಡ್ ಬರ್ತೀಯಾ? ಬಿಡು ಮುಖ ಮುಚ್ಚ. ಬಿಡು ಸುಮ್ಕಿರ ಅವ್ನ ಕರೀನಾಗ ಕಚ್ಚ. ಅಲ್ಲ ಏನ್ ಬಿಟ್ಟೆ ಸುಮ್ನಿರ. ಅಲ್ಲ ನಮ್ ಸೀಟ ಜರಿಕಣ್ ಇನ್ನೊಬ್ರು ಕರ್ಕೊಂಡ್ ಕೂಡ್ಸ್ತಾನಲ್ಲ. ಯಾಕೆ ನೀವ್ ಪೂರ್ತಿ ದುಡ್ಡು ಕೊಟ್ಟು ತಗೊಂಡಿರ್ಲಿಲ್ವಾ? ಬಸ್ ಹೇಳ್ಕೊಂಡು ಅಟ್ಟಿ ಸೇರ್ಕೊಂಡು ಆಯ್ತು. ಇನ್ನೇನ್ ಎಗರಾಡಿ ಬಿಟ್ಬಿಡಮ್ಮೆ. ಎಗರಾಡದಿದ್ರೆ ಅಲ್ಲೇ ಎಗರಾಡ್ಬೇಕಿತ್ತಪ್ಪ. ಬಿಟ್ಬಿಟ್ಟದೆ, ಚಂದ ಸುಟ್ಬಿಟ್ಟಿದೆ. ಅಲ್ಲ ವರ್ಷ ಜರಿಕ ಅಂತಾನೆ. ಇನ್ನೊಂದ್ ಚೂರ್ ಸರ್ಕಾರದ ಕಿಟ್ಕಿಂದ ಆಚೆ ಬಿದ್ಬಿಡ್ತಾ ಇದೆ. ಅವ್ನ ತಲೆ ಬಿಸಿನೀರ್ ಕಾಯಿಸ್ಬಿಟ್ಟಿದೆ. ನಿನ್ ಮಾರಿ ನೋಡ್ಕೊಂಡು ಸುಮ್ಮನೆ ಬಿಟ್ಟನೆ. ಬೇಡ ಕಣಮೆ, ಇದು ನಮ್ಮ ಮಟ್ಟೆಲ್ಲ ಕಂಡವ್ರಟ್ಟಿ. ನೋಡು, ನಾವ್ ಬಡವರು ಇಟ್ಟಿಟ್ಟಿದೀವಿ. ಶ್ರೀಮಂತ ತಪ್ಪಾಯ್ತವ್ರೆ. ಐತರಿಕೆಲ್ಲ ಕಡಿಪ ಕಡಿ ಜುಮ್ಮ. ಕೆಲ್ಸದವ್ರು ಬಂದೇ ಬಿಟ್ರಲ್ಲಪ್ಪ. ಹೆಸರೇನು ಅಂತ ಕೇಳೋ. ಏನ್ ನಿಮ್ಮಿಬ್ರ ಹೆಸರು? ನನ್ನ ಹೆಸರು ಬಾಳಪ್ಪ. ಗುಳಿ ಏನ್ ಬೇಡ? ದನಗಳ ನಮಸ್ಕಾರ ಮಾಡ್ಕ. ನಾನ್ ಚಿಕ್ಕ ದಣಿ, ದೊಡ್ಡ ದಣಿಯಲ್ಲಿ ಸೊಂಟ ಮುರ್ಕೊಂಡ್ ಮಲ್ಕೊಂಡ್ರೆ. ಬನ್ನಿ ಬನ್ನಿ. ಅಯ್ಯ, ಒಂದ್ ಉತ್ತಲ್ಲ ಬಿತ್ತಲ್ಲ, ಸೊಂಟ ಹೆಂಗ್ ಉಳುಕ್ತ?
ಏ ಚಿಕ್ಕದಣಿ ಬಾಯಿ ಕಡೆ. ಏನು ಗುಳಕ? ಅಲ್ಲ ಅವಯ್ಯ ಯಾಕೆ ಬೇವಸ್ರು ಹಿಂಗ್ ಬಿದ್ಕೊಂಡವನೇ? ಅವ್ನ್ ಸೇವೆ ಮಾಡೋರು ಯಾರು ಇಲ್ವಾ? ಅವ್ನ ಎಂಟ್ರಿಗಿಂಟ್ರು ಯಾರು ಇಲ್ವಾ? ಅಲ್ಲ ಇಲ್ಲಿ ಕೆಲ್ಸ ಐತಂತ ನಿಮ್ಗೆ ಯಾರು ಹೇಳಿದ್ದು? ಅಯ್ಯೋ ಈ ಬೀದಿಲಿ ಅದೇವನ ಲಾಯರಪ್ಪ ಅವನಲ್ಲ, ಅವನು ಹೇಳ್ದ ಪಾಪ. ಓ ಮಹಾನ್ ಛತ್ರಿ, ಪಕ್ಕದ ಮನೆ ಕಿತ್ತೋಗಿರೋ ಗುಂಡೈನವರ? ಅಯ್ಯ ನಿನ್ ಬಾಯಿಗೆ ಬಟ್ಲು ನೀರು ಎಲ್ಲಿ ಬೇಸ್ ನಾಲ್ಗೆ ಬೆನ್ನಿಂಚರಿ ಹಿಂಗೆಲ್ಲ ಮಾತಾಡ್ಬಾರ್ದು. ನಿನ್ ಮುಖ ಬೆಣ್ಣಿ ತಟ್ಬಿಡ್ತೀನಿ. ಅಲ್ಲ ಕಣಯ್ಯ, ಲಾಯರಪ್ಪ ಅಂದ್ರೆ ದೇವ್ರ ಸಮಾನ. ನೀನ್ ಹಿಂದೆ ಮುಂದೆ ಹಿಂಗೆಲ್ಲ ಮಾತಾಡಿದ್ರೆ ಶಿವ ಮೆಚ್ಚಕ್ಕಿಲ್ಲ. ನೋಡ್ರಪ್ಪ, ಯಜಮಾನಮ್ಮ ಊರಲ್ಲಿಲ್ಲ, 1 ತಿಂಗಳು ಬಿಟ್ಟು ಬನ್ನಿ ಹೋಗೆ. ಮಂಜು ಅವ್ರನ್ನ ಕಳಿಸ್ಬೇಡ. ಅಯ್ಯೋ ನೋಡಕ್ಕೆ ಒಳ್ಳೆ ಪಾರ್ವತಿ ತರ ಕಾಣ್ತೀಯ ಕಣವ. ನಾನೇ ಪಾರ್ವತಿ. ಒಂದು ತಣ್ಣಕ್ಕೂ ಕಷ್ಟ ಆಗ್ಬಿಟ್ಟದ ಕಣವ. ನಿಮ್ ಮನೇಲಿ ಕಸ ಗುಡ್ಸ್ಕೊಂಡ್ ಬೆಳಿಕೊಂಡು ಇದ್ದು ಬಿಡ್ತೀವಿ. ಏನಾದ್ರು ಕೆಲ್ಸ ಕೊಡವ? ನನಗೂ ಕೆಲಸಗಾರ ಬೇಕಾಗಿತ್ತು. ನನ್ ಬಾಳ ಬುದ್ಧಿನೇ ಇಲ್ಲ. ನಮ್ ಗೂಳಿಗ್ ತಲೆನೇ ಇಲ್ಲ. ಅಯ್ಯೋ ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಅದೆಲ್ಲ ಏನು ಬೇಕಾಗಿಲ್ಲ. ಯಾರ್ ಕೆಲಸ ಮಾಡ್ತೀರಾ? ಏನ್ ಕೆಲಸ ಮಾಡ್ತೀರಾ? ಇಬ್ರು ಮಾಡ್ತೀವಿ ಕಣವ. ಆದ್ರೆ ನಮ್ಗೆ ಓದಕ್ ಬರೆಯಕ್ ಬರಲ್ಲ. ಬೇರೆ ಏನ್ ಕೆಲ್ಸ ಇದ್ರು ಮಾಡ್ತೀವಿ. ನೋಡಿತಾಯಿ, ನಮ್ಮಿಬ್ರು ದೇವ್ರ ಹಾಕಿರೋ ಗಂಟು ಚೆನ್ನಾಗಿರ್ತೀವಿ. ಯಾವ ನನ್ನ ಮಕ್ಕಳು ನಮ್ಮನ್ನ ಕಿತ್ತಕ್ ಆಗಲ್ಲ. ಇವ್ರಿಬ್ರು ಒಟ್ಟಿಗೆ ಕೆಲ್ಸಕ್ಕೆ ಇಟ್ಕೊಳ್ಳೋದು ಒಳ್ಳೇದು. ಯವ್ವ, ನೀವು ವಿದ್ಯಾವಂತರು, ನಿಮಗ್ ಗೊತ್ತಿಲ್ದೇ ಇರೋದೇನೈತೆ? ಯಾವತ್ತೂ ಅಟ್ಟಯ್ಯ ಗಂಡ ಹೆಂಡ್ರು ಒಟ್ಟಿಗೆ ಇರ್ಬೇಕು. ಇಲ್ಲ ಅಂದ್ರೆ ಅವ್ರಿವ್ರು ಯಾಕೆ ಅಕ್ಕಪಕ್ಕದ ಮನೆಯವ್ರೆ ಮಕ್ಕುಗಿತಾರೆ. ಈಗ ನೋಡು, ಆ ಭಯಕ್ಕೋ ಪ್ರೀತಿಗೋ ನಾವಿಬ್ರು ಒಟ್ಟಿಗೆನೆ ಇರ್ತೀವಿ. ಸತ್ಯಮ್ಮ ಪಾಪ ಕಷ್ಟದಲ್ಲಿದ್ದಾರೆ, ಏನಾದ್ರೂ ಕೆಲಸ ಕೊಡೋಣ? ನೋಡ್ತಾಯಿ, ನಾವು ಬಂಗಾರದಂತವ್ರು. ನಮ್ಗೆ ಸುಳ್ಳು ಹೇಳಕ್ ಬರಲ್ಲ, ಮೋಸ ಮಾಡಕ್ ಬರಲ್ಲ, ಕಳ್ತನ ಮಾಡಕ್ ಬರಲ್ಲ, ದಗ ಮಾಡಕ್ ಬರಲ್ಲ. ಮಾದಪ್ಪನ ಮೇಲೆ ಆಣೆ ಕಣವು. ಚಾಮುಂಡವನ್ ಮೇಲೆ ಆಣೆ. ಅಂತ ನಾವು ತಡ್ಕೊಳಕ್ ಆಗ್ತಿಲ್ಲ, ಕಳ್ಸವ್ರ ಆಚೆಗೆ. ಅಯ್ಯೋ ನಮ್ಮವ್ವ ಸೊಂಟದವ್ವ, ಹೆಂಗಾಯ್ತು? ಕೈಕಿಂದ ಬಿದ್ದಾಯ್ತು. ಬುಡೆ ಬುಡೆ ಟ್ಯಾಕ್ಟ್ರು ಗುದ್ದಿ ಬಿದ್ದಿರೋನ್ನೇ ಎದ್ದಿಸ್ಬಿಟ್ಟಿದೀವಿ. ಇನ್ನೇ ಇದ್ಯಾವ ಲೆಕ್ಕ? ನಮ್ ತಾವ್ ಎಲ್ಲದಕ್ಕೂ ಔಷಧಿ ಮಾಡ್ಕೊಳ್ಳಿ. ನನ್ ಪತಿ ಪರಮೇಶ್ವರನ್ ಪ್ರಾಣ ಹೋಗ್ತಿದೆ ಅಂತೆ. ಅಯ್ಯೋ ನೀನ್ ಸುಮ್ನಿರವ, ನಾ ಇಲ್ಲೇ ಇಲ್ವಾ? ಅದೆಂಗ್ ಹೊಂಟದತ್ತು? ಏನಾಗಕ್ಕಿಲ್ಲ, ನಮ್ ಬಾಳ ಅವನೆಲ್ಲ ನೋವ್ನ ಓಡಿಸ್ಬಿಡ್ತಾರೆ. ನೀನ್ ಧೈರ್ಯವಾಗಿರು. ಜಿಂಕೆ ಮರಿತರ ಆಗ್ಬಿಟ್ರು ನೋಡಿ ಯಜಮಾನ್ರು. ಆಯ್ತು ಬುದ್ಧಿ, ಆಯ್ತು ಬುದ್ಧಿ. ಅಲ್ಲೇನಿಲ್ಲ, ಹ್ಞೂ ಬುದ್ಧಿ. ಮುಂಡೆ ಕಟ್ಟಿದ್ಯಾ ಬಿಡಲ್ಲ. ನೋವೆಲ್ಲ ವಾಸ ಆಯ್ತಾನೆ. ನಾಳೆ ಶೂಟಿಂಗ್ ಹೋಗ್ತೀನಿ. ಏನ್ ನಿನ್ನ ಹೆಸರು? ಬಾಳಪ್ಪ ಸ್ವಾಮಿ. ನನ್ನ ಹೆಂಡ್ರ ಹೆಸರು ಗೂಳಮ್ಮ. ಪರವಾಗಿಲ್ಲ. 500 ರೂಪಾಯಿ. ಬೇಡ ಸ್ವಾಮಿ, ಮದ್ದು ಮಾಡಿದಕ್ಕೆಲ್ಲ ದುಡ್ಡು ತಗೋಬಾರ್ದು. ನಾಟಿ ಔಷಧಿ. ನಿನ್ನ ಗಂಡನ್ ಕೈ ಚಳಕ ಸೂಪರ್. ನಮ್ಮೂರಾಗೆ ಯಾರ್ ಸೊಂಟ ಉಳ್ಕಿದ್ರು ಇವನೇ ನೀವದು. ನನ್ ಸೊಂಟನು ನಾಳೆ ನಮ್ಮ ಮನೆ ಕೆಲ್ಸಕ್ಕೆ ಬಂದ್ಬಿಡಿ. ಗುಂಡು ಪಿನ್ ಆಕ್ಟಿಂಗ್ ಸೂಪರ್. ಕೊಡ 500. ಸೂರ್ಯಂಗೂ ಚಂದ್ರಂಗೂ ಬಂದಾರ ಮುನಿಸು, ನಗುತ್ತಾದ ಭೂತಾಯ ಮನಸ್ಸು. ಪಾರುಗೂ ಪರ್ಮಂಗೂ ಮುರಿದೋದ್ರೆ ಮನಸ್ಸು, ಕೈಲಾಸಗಿನೈತೆ ಸೊಗಸು. ಆರ್ಕೆಸ್ಟ್ರಾ ನಿಲ್ಸಿ ಕೆಲಸ ಮಾಡಿ. ನೀವ್ ಇಷ್ಟೊಂದು ಒಳ್ಳೆಯವರು. ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಏನ್ ಹೇಳು? ಬುದ್ಧಿವ್ರು ಬೋ ಒಳ್ಳೆಯವರು. ಯಾಕೆ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೊಳ್ಳೋದೇ ಇಲ್ಲ? ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟ್ ಮಾಡು. ಗೂಳಿ, ನಮ್ಮೊಟ್ಟಿ ಒಲೆಗೆ ಸೌದೆ ಇಲ್ಲ, ಕಂಡವ್ರೊಟ್ಟಿ ಒಲೆಗೆ ಸೌದೆ ಹಾಕಿಡಕ್ ಹೋದೆ. ನೀವು ಸ್ವಾಮಿ ಕಣ್ಕುಟ್ಟ. ಅಲ್ಲ ಕಣವ, ನಮ್ಮಳ್ಳಿಲು ಹಿಂಗೆಯ ಗಂಡ ಹೆಂಡ್ರು ಯಾವಾಗ್ಲೂ ಜಗಳ ಆಡ್ತಾನೆ ಇರೋರು. ಒಂದಿನ ಅವ್ನ ಹೆಂಡ್ರು ಸುಮ್ಕಿರು. ಒಂದಿನ ಅವ್ನ ಹೆಂಡ್ರು ಏನ್ ಬಿಟ್ಬಿಟ್ಟು ರಾಜಸ್ಥಾನದ ದೇಶ ಐತಲ್ಲ ಅಲ್ಲಿಗೆ ಹೋಗ್ಬಿಟ್ಲು. ಅದ್ಯಾರೋ ಸೇಟಪ್ಪನ್ನ ಮಡಿ
ಮಾಡ್ಕೊಂಡವಳಂತೆ. ಹಂಗೆ ಆದ್ರೆ ಕಷ್ಟ, ಅದಕ್ಕೆ ಹೇಳ್ದೆ. ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ಮಾಡು ಅಂತ ಹೇಳ್ದೆ ತಾನೆ. ಗಂಡ ರೊಟ್ಟಿ ವಿಷಯ ನಮ್ಗೆ ಯಾಕೆ? ನಿನಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಅಲ್ಲ, ಬುದ್ಧಿರ್ಬೋ ಒಳ್ಳೆಯವ್ರಲ್ವಾ? ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವರು ನಿಮ್ನ ಬಿಟ್ಬಿಟ್ಟು ಯಾರೋ ಸೇಟಮ್ಮನ್ ಮಡಿಕೊಂಡ್ಬಿಟ್ರೆ ನಿನಗೆ ಯಾಕೆ? ಗುಳಿ ಅವ್ರಿಬ್ರು ಗಂಡ ಹೆಂಡ್ತಿರು ಜಗಳ ಆಡ್ತಾರೆ, ಕಿತ್ತಾಡ್ತಾರೆ, ಒಂದಾಯ್ತಾರೆ, ರಾತ್ರಿ ಆದ್ಮೇಲೆ ಮಲ್ಕತ್ತಾರೆ. ಅದೆಲ್ಲ ಕಟ್ಕೊಂಡು ನಿನಗೆ ಯಾಕೆ ಪಾತ್ರ ಬೆಳ್ಕೊಡೋ? ಮೂದೇವಿ, ಅವ್ರು ನಮ್ಮಂಗ್ ಕಿತ್ತಾಡಿ ರಾತ್ರಿ ಒಟ್ಟಿಗೆ ಮಲಿಕೊಳಕಿಲ್ಲ. ಅವಯ್ಯ ಆಚೆ ಕಡೆ, ಈ ಅಮ್ಮ ಈಚೆ ಕಡೆ. ಅಯ್ಯಪ್ಪ ಆಸ್ನ ಅಯ್ಯಮ್ಮ ಆಡ್ಸಿಕ್ಕೆರೆ. ಎದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಕುದ್ರಂತೆ. ನನಗೆ ಎದುರು ವಾದಿಸ್ತೀಯ? ನಿನ್ ಕೆಲ್ಸ ಎಷ್ಟಿದೆ ಅಷ್ಟು ನೋಡ್ಕೊ ಅಂತ ಹೇಳ್ದೆ ತಾನೆ. ನಿಮ್ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಇವತ್ತಿಂದ 2 ದಿನ ಅನ್ನ ನೀರು ಇಲ್ಲ. ತಗೋ ಬಾಳಪ್ಪ. ಹೊರಗೋಳಿ ಗುಂಡಯ್ಯ, ಅತ್ಕೆಮ್ಮ ಗೊತ್ತವ್ರೆ, ಸೀನ್ ಶುರು ಮಾಡ್ಕೊಳ್ಳಿ. ಆಕ್ಷನ್. ಗುಳಿ ಹೊಟ್ಟೆ ನೋಯ್ತದ? ಅದು ನೋವಲ್ಲ, ಹಸುವು. ನಿಂಗೂ ಹಸಿತದ? ಉಂಡು 4 ದಿನ ಆಯ್ತು, ಹಸಿದೇ ಇರ್ತದ. ಇರು. ಅಯ್ಯೋ ಮುದೇವಿ, ಹಸಿತದೆ ಅಂತ್ಯ? ಗಾಳಿಲೆ ಹೊಟ್ಟೆ ತುಂಬ ಸತ್ಯ. ತಗೋ ನೀರ್ ಕುಡಿ. ಗಂಡ ಜೊತೆ ಆಗಿದ್ದು ಪ್ರೀತಿ ಒಂದಿದ್ರೆ ಸಾಕು, ಹಸುವೇ ಆಗಕ್ಕಿಲ್ಲ. ಗಂಡ ಜೊತೆಲಿದ್ರೆ ಹಸುವಾಗಲ್ಲ. ಹೌದು ದಣಿ, ದ್ಯಾವ್ರು ಮಾಡಿದ ಜೋಡಿ, ಪ್ರೀತಿನೇ ನಮ್ ದ್ಯಾವ್ರು. ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ. ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ. ಹಸಿವಿನಲ್ಲೂ ಹಬ್ಬನೇ, ದಿನವು ನಿತ್ಯವು ಗಾದಿನೇ, ನನ್ನ ನಿಮ್ಮ ಪಾಲಿಗೆ. ನೀ ಪಕ್ಕ ಇದ್ರೆ ಹಿಂಗೆ ಬೆಟ್ಟಾನ್ ಎತ್ತಿನ ಬೆಣ್ಣಾಗೆ. ಏಸೆ ಕಷ್ಟ ಬಂದ್ರು ನಮ್ಗೆ ಗೌರ, ಏಸೆ ಕಷ್ಟ ಬಂದ್ರು ನಮ್ಗೆ, ಮೀಸೆ ಬಿಡ್ತೀನಿ ಸುಮ್ಗೆ. ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ. ಬಾಳಪ್ಪ, ಊಟ ಇಲ್ಲಂದ್ರೂ ಹಾಡ್ ಹಾಡ್ತಾ ಇದ್ದೀರಾ? ನೋಡಿ ತಾಯಿ, ಹಾ. ನಾವು ಹೊಟ್ಟೆಗೆ ಇದ್ದಿಲ್ದೆ ಎದ್ದು ಬಿಡ್ತೀವಿ, ನೀರು ಕುಡಿದೇ ಎದ್ದು ಬಿಡ್ತೀವಿ. ಆದ್ರೆ ಗಂಡ ಹೆಂಡ್ರು ಒಬ್ರಿಗೊಬ್ರು ಮುಖ ನೋಡದೆ ಇರಕ್ಕಾಗಲ್ಲ. ನಾನು ಅಟೆಯ, ನನ್ ಗಂಡನ್ ಪ್ರೀತಿ ಇದ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನ್ ಬೇಕಾಗಿದೆ? ದ್ಯಾವ್ರು ಮಾಡಿದ ಜೋಡಿ. ನಾನು ನನ್ನ ಪತಿ ಪರಮೇಶ್ವರನ ಹತ್ರ ಮಾತಾಡ್ತಾ ಇಲ್ಲ, ಅದಕ್ಕೆ ಇಂಡೈರೆಕ್ಟ್ ಆಗಿ ಅವರು ನನ್ಗೆ ಹೇಳ್ತಾ ಇದ್ದಾರಾ? ಅದೇನತ್ಕೆಮ್ಮ, ನನ್ನ ಹತ್ರ ಕೇಳಿ, ನಾನು ಹೇಳ್ತೀನಿ. ನೀನೇನ್ ಹೇಳೋದ್ ಬೇಕಾಗಿಲ್ಲ, ಶಿವಾನಿ ಹೇಳ್ತಾಳೆ. ನೀನ್ ಹೇಳು ಶಿವಾನಿ. ನೀವು ಪರಮವ್ರ ಜೊತೆ ಮಾತಾಡಕತ್ತಿಲ್ಲ ಅನ್ನೋದನ್ನ ಚುಚ್ಚಿ ತೋರ್ಸಕ್ ಹಂಗ ಆಡಕತ್ತಾರ್ರಿ. ಹಂಗೇನಿಲ್ಲಪ್ಪ, ಅವ್ರ ಖುಷಿಗೆ ಅವ್ರು ಹಾಡ್ತಿದಾರೆ. ನಾನ್ ನಮ್ಮಂಗಿಲ್ಲ. ಶಿವಾನಿ, ಹೇಗಾದ್ರೂ ಮಾಡಿ ಇವ್ರಿಬ್ರು ಒಬ್ರಿಗೊಬ್ರು ಮಾತಾಡ್ಬಾರ್ದು. ಹಾಗ್ ಮಾಡ್ತೀಯಾ? ಜಸ್ಟ್ ಆಕ್ಟಿಂಗ್. ಆಕೇತೇನೋ ಮಂಜ? ನಮ್ಮ ಅತ್ತೆಮ್ಮಂಗೋಸ್ಕರ ಮಾಡ್ತೀನಿ. ಅದು ಬಾ. ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು, ಗುಂಡಣ್ಣ ಯಾವತ್ತು ನಿಯತ್ತು. ಪ್ರೀತಿಗೆ ವೈಶಾಲಿ, ತಿರುಗ್ ಬಿದ್ರೆ ಭದ್ರಕಾಳಿ. ಮಂಡ್ಯ ಜನಕ್ಕೆ ಪ್ರೀತಿ ತೋರಿಸಿದ್ರೆ ಮನೆ ಕರೆದು ಕಬ್ನಾಲ್ ಕೊಡ್ತಾರೆ, ತಿರುಗ್ ಬಿದ್ರೆ ಗಾಣಕ್ಕೆ ಕೋಣ ಮಾಡ್ತಾರೆ.